ನಡೆದಾಡುವ ದೇವರು, ಜ್ಞಾನ ಭಂಡಾರ, ಜ್ಞಾನ ಯೋಗಾಶ್ರಮ. ನಾನ್ ಯಾರ್ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿರ್ಬೇಕು ಅಂತ ಕೇಳತ್ತೀರೇನ್? ಹಂಗಂದ್ರೆ ಈ ಒಂದು ವಿಡಿಯೋ ಸ್ವಲ್ಪ ಕಡಿತನ ನೋಡಿ. ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿದ್ದಾರೆ. ಇವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸತತ 52 ದಿನಗಳ ಕಾಲ ಪ್ರವಚನ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದ್ಸಲ ನೋಡೋಣ ಬನ್ನಿ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಸರಿ ಸುಮಾರು 52 ದಿನಗಳ ಕಾಲ ಇಲ್ಲಿ ಪ್ರವಚನ ಮಾಡಿದರು ಅಂತ ಹೇಳ್ತಾರೆ. ನೀವು ಕೇಳಿದ್ರೋ ಇಲ್ಲೋ ಇಲ್ಲಿವರೆಗೂ ಈ ಒಂದು ಸ್ಥಳದ ಬಗ್ಗೆ? ಅದೇ ನಮ್ಮ ಮಹಾಮನೆ. ಈ ಒಂದು ಪುಣ್ಯ ಸ್ಥಳದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಸರಿ ಸುಮಾರು 52 ದಿನಗಳ ಕಾಲ ಪ್ರವಚನ ಮಾಡಿರುವ ಸ್ಥಳ ಅಂತ ಹೇಳ್ಬೋದು. ಈ ಒಂದು ಪುಣ್ಯ ಸ್ಥಳ ಮಹಾಮನೆ ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಬರುತ್ತೆ. ಈ ಒಂದು ಪುಣ್ಯ ಸ್ಥಳದ ಬಗ್ಗೆ ನಾವು ಇನ್ನೂ ಜಾಸ್ತಿ ನೋಡುತ್ತಾ ಹೋದಾಗ ಈ ಒಂದು ಸ್ಥಳದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಜೊತೆಗೆ ಸುಮಾರು 300 ಸ್ವಾಮಿಗಳು ಈ ಒಂದು ಸ್ಥಳದಲ್ಲಿ ನೆಲೆಸಿ ಧ್ಯಾನ ಮಾಡಿದ್ರು ಅಂತ ಹೇಳ್ತಾರೆ. ಈ ಒಂದು ಪುಣ್ಯ ಸ್ಥಳದಲ್ಲಿ ನಾನು ನೋಡುತ್ತಾ ಹೋದಾಗ ಸ್ನಾನ ಮಾಡಲು ಈಜುಕೊಳ, ಪ್ರಾಣಿಗಳಿಗೆ ಗೋಶಾಲ, ಅವರಿಗೆ ಇರಲು ಗುಡಿಸಲು ಮಾಡಿಕೊಟ್ಟಿದ್ರು. ಈ ಒಂದು ಪುಣ್ಯ ಸ್ಥಳದ ಬಗ್ಗೆ ಇನ್ನೂ ನೋಡುತ್ತಾ ಹೋದಾಗ ಈ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದವರು ಈ ಸಿದ್ದೇಶ್ವರ ಸ್ವಾಮಿಗಳ ಮಹಾಭಕ್ತರಾಗಿರುವಂತಹ ಶ್ರೀಮತಿ ಶುಭಾಂಗಿ ಮತ್ತು ಚನ್ನಬಸವಣ್ಣ ಬಳತೆ ಅವರು. ಈ ಒಂದು ಮಹಾಮನೆ ಹೇಗಿದೆ ಅಂತಂದ್ರೆ, ಮೊದಲು ಸಿದ್ದೇಶ್ವರ ಸ್ವಾಮಿಗಳು ಹೇಗಿದ್ದಿರಲ್ಲ ಆ ಒಂದು ಸಮಯದಲ್ಲಿ ಅದೇ ತರ ಇವಾಗ್ಲೂ ಹಾಗೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ. ನೀವು ಈ ಒಂದು ಸ್ಥಳ ನೋಡಿದಾಗ ಇನ್ನೂ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಈ ಕಡೆ ಯಾವಾಗಾದ್ರೂ ನೀವು ಬಂದಾಗ ಭೇಟಿ ನೀಡಿ ಒಂದು ಪುಣ್ಯ ಸ್ಥಳಕ್ಕೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ. ಸಿಗೋಣ.